ಹಾಯ್ ಫ್ರೆಂಡ್ಸ್ ತಂಗಟಿಂಗ್ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಅವಿ ಪ್ಲೇಯರ್ದಲ್ಲಿ 4.5 ಸೈಜು ನಾವು ವಿಡಿಯೋ ಎಡಿಟಿಂಗ್ ಹೇಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಬಟ್ ಕ್ರಿಯೇಟ್ ಮಾಡಿದ್ವು ಅಂದ್ರೆ ಓಲ್ಡ್ ಟೆಂಪ್ಲೇಟ್ ಇರ್ತಾವೆ, ಟೆಂಪ್ಲೇಟ್ ನಾವು ಯಾವ ರೀತಿ ಜನಪದ ಕನ್ವರ್ಟ್ ಮಾಡ್ಕೊಂಡು ಜನಪದ ಯಾವ ರೀತಿ ನಾವು ವಿಡಿಯೋ ಎಡಿಟಿಂಗ್ ಅನ್ನೋದು ಕ್ರಿಯೇಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮ್ಗೆ? ಇದನ್ನು ಬೇಜಾನ್ ವಿಡಿಯೋಸ್ಗಳು ತಿಳಿಸ್ಕೊಡ್ತೀನಿ, ಇದು ಟೆಂಪ್ಲೇಟ್ಸನ್ನು ಅದೇ ರೀತಿ ತಿಳಿಸ್ಕೊಡ್ತೀನಿ. ಬಟ್ ಯಾರಿಗೆ ಬರೋದಿಲ್ಲ ಅವ್ರು ಖಂಡಿತವಾಗಿ ಬರೋ ಥರ ನಾನು ಇವತ್ತಿನ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ಫ್ರೆಂಡ್ಸ್. ಗೊತ್ತಾಯ್ತು ನಿಮ್ಗೆ? ಅರ್ಥ ಆದಂಗಾಯ್ತು, ಫುಲ್ ವಿಡಿಯೋಸನ್ನು ನೋಡ್ಕೊತೀರಿ ಅಂದಂಗಾಯ್ತು. ಇದನ್ನು ಮಾತು ಕೇಳಿ ಫ್ರೆಂಡ್ಸ್, ಬನ್ನಿ ನೋಡೋಣ ವಿಡಿಯೋಸ್ ಅನ್ನೋದು. ಡೆಮೋ ವಿಡಿಯೋಸ್ ಅನ್ನೋದು ನೋಡ್ಕೊಂಡು ಆನಂತರ ಅವಿ ಪ್ಲೇಯರ್ಗೆ ಹೋಗಿ ಪರ್ಸನಲ್ ಡಿ ಪಿ ಅವಿ ಪ್ಲೇಯರ್ಗೆ ಹೋಗಿ ಯಾವ ರೀತಿ ಇವತ್ತಿನ ವಿಡಿಯೋದಲ್ಲಿ ಫೋಟೋ ಅನ್ನೋದು ನೀವು ಹಾಕೋತೀರಿ, ಫೋಟೋ ನೀವು ಟೆಂಪ್ಲೇಟ್ಗೆ ಹಾಕೋತೀರಿ. ಬಟ್ ಡೌನ್ಲೋಡ್ ಆದಾಗ ಅಲ್ಲೆಲ್ಲ ಸಟ್ ಇರ್ತೈತಿ, ಕರೆಕ್ಟ್ ಕಾಣ್ತೈತಿ. ಬಟ್ ಡೌನ್ಲೋಡ್ ಆದಾಗ ಚಿಕ್ಕದಾಕೈತಿ ಫೋಟೋ, ಇಲ್ಲ ಫೋಟೋ ದೊಡ್ಡದಾಕೈತಿ, ಇಲ್ಲ ಚಿಕ್ಕದಾಕೈತಿ. ಈ ರೀತಿ ನೀವು ಪ್ರಾಬ್ಲಮ್ ಬರ್ತಾ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಥ ಆದಂಗಾಯ್ತು? ನೀವು ಫುಲ್ ವಿಡಿಯೋ ಅಲ್ಲಿ ನೋಡೋದು ಹೋಗಿರಿ, ನಿಮ್ಮ ಪ್ರಾಬ್ಲಮ್ ಆಕೈತೆ ಫಸ್ಟಿಗೆ ಹೇಳ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಬಂದು ಈಗೇನು ಮಾಡ್ಕೊಂಡು ಅವಿ ಪ್ಲೇಯರ್ ಒಂದು ಓಪನ್ ಮಾಡ್ಕೋಕ್ಕಿಂತ ಮುಂಚೆ ಒಂದು ಡೆಮೋ ವಿಡಿಯೋಸನ್ನು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅವಿ ಈ ರೀತಿ ವಿಡಿಯೋಸ್ ಅನ್ನೋದು ಬರ್ತೈತೆ. ಅದು ಬಂದ್ರೆ ನಾನು ಪ್ಲೇ ಮಾಡ್ತೀನಿ. ಕಣ್ಣಿಗೆ ಭಾಳ ಚಂದ ಇರ್ತೀನಿ ನೋಡು ನಕ್ಕೋತ, ಒಳಗಿಂದೊಳಗ ಯಾಕತ್ತೀನಿ ನಾ ಎಂತಿ ಮಾಡ್ಕೋತ, ಒಳಗಿಂದೊಳಗೆ ಸಾಯಾಕತ್ತೀನಿ ನಿನ್ನ ಚಿಂತೆ ಮಾಡ್ಕೋತ ಅನ್ನೋದು ಫ್ರೆಂಡ್ಸ್ ಒಂದು ಸಾಂಗ್ ಐತಿ, ಟೂನ್ಸ್ ವಿಡಿಯೋ. ಆ ಟೂನ್ಸ್ ಸಾಂಗ್ ಐತಿ, ಜಸ್ಟ್ ನೋಡ್ಕೊಳ್ಳಿದ್ದ. ಜಸ್ಟ್ ಅವಿ ಪ್ಲೇಯರ್ದಾಗ ಹೋಗ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಅವಿ ಪ್ಲೇಯರ್ದಾಗ ಹೋಗಿ ಫೋಟೋ ಅನ್ನೋದು ಇದು ಚಿಕ್ಕದ ಬಂದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಫೋಟೋ ಬಾರ್ಡರ್ ಬಿಟ್ಟು ಚಿಕ್ಕದಾಗಿ ಬಂದೈತಿ, ಲೋಗೋ ಅನ್ನೋದು ಇಲ್ಲಿ ಬಂದೈತಿ. ನಮಗೆಲ್ಲ ಪ್ರಾಬ್ಲಮ್ಸು ಈ ರೀತಿ ಆಗತ್ತಿರ್ತಾವೆ ಫ್ರೆಂಡ್ಸ್. ಅದನ್ನ ಯಾವ ರೀತಿ ನಾವು ಇಟ್ಕೊಂಡ್ರೆ ಯಾವ ರೀತಿ ಕುಂದಿರ್ತಾವೆ ಅನ್ನೋದು ನಿಮ್ಗೆ ಅಡ್ಜಸ್ಟ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅರ್ಥ ಆದಂಕೈತಿ ನಿಮ್ಗೆ ನೀಟಾಗಿ ಆಯ್ತಲ್ಲ? ಈಗೇನು ಮಾಡ್ಕೊಳ್ಳೋದು, ಫೋಟೋ ಅಲ್ಲಿ ಕರೆಕ್ಟ್ ಐತಿ, ತೋರಿಸ್ತೀನಿ ಹೋದ. ಬಟ್ ಈ ಫೋಟೋ ಈ ಬಾರ್ಡರ್ ಒಳಗಡೆ ಬಂದೈತೆ, ಅದು ಅಂದ್ರೆ ಚಂದ ಕಾಣೋದು ಫೋಟೋಸ್ ಅನ್ನೋದು. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತೀನಿ ಆಯ್ತಲ್ಲ? ಇನ್ನೇನು ಮಾಡ್ಕೊಳ್ಳೋ, ಅವಿ ಪ್ಲೇಯರ್ದು ಓಪನ್ ಮಾಡ್ಕೊತೀನಿ. ಪರ್ಸನಲ್ ಡಿ ಪಿದು ಟ್ಯಾಂಪ್ಲೇಟ್ ಹಾಕೊಂಡದನ್ನ ಐತಿ. ಆ ಟ್ಯಾಂಪ್ಲೇಟು ಲಾಸ್ಟಿಗೆ ಯಾವ ರೀತಿ ಹಾಕೋಬೇಕಂತ ತಿಳಿಸ್ಕೊಡ್ತೀನಿ. ಬಟ್ ಈ ಟ್ಯಾಂಪ್ಲೇಟ್ ಹಾಕೊಂಡದನ್ನ ಐತೆ ಅವಿ ಪ್ಲೇಯರ್ ಪರ್ಸನಲ್ ಡಿ ಪಿ ಆ್ಯಪ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಕ್ಲಿಕ್ ಮಾಡ್ಕೊಂಡು ಈ ರೀತಿ ಓಪನ್ ಆಯ್ತು ನೋಡಿ. ಕೇಳ್ಬೋದು ನಾನು ಟ್ಯಾಂಪ್ಲೇಟ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡಿ ಅದು ಬರ್ತಡಿನ ಈಗ ಲೋಗೋ ಐತಿ, ಎಲ್ಲ ಅದೈತಿ. ನಾನು ಸಾಂಗ್ ಪ್ಲೇ ಮಾಡಿಲ್ಲ, ಏನು ಮಾಡಿಲ್ಲ. ಜಸ್ಟ್ ಟ್ಯಾಂಪ್ಲೇಟ್ ನೋಡ್ಕೊಳ್ಳಿ, ಎಲ್ಲಿ ನಿಮಗೆ ಬೋರ್ಡ್ರ್ ಒಳಗಡೆ ಕಾಣಾಯ್ತು ಫ್ರೆಂಡ್ಸ್, ಕಾಣುತ್ತಿಲ್ಲ. ಗೊತ್ತಾಯ್ತಿಲ್ಲ? ಇಷ್ಟು ಮಾಡ್ಕೊಂಡವ್ರನ್ನ ನೀವೇನು ಮಾಡ್ತೀರಿ, ಓಕೆ ಆಯ್ತು ಬಿಡುತ್ತೆ ನೀವು ಡೌನ್ಲೋಡ್ ಹೋಗ್ತೀರಿ. ಗೊತ್ತಾಯ್ತಿಲ್ಲ ಫ್ರೆಂಡ್ಸ್? ನೀವು ಆಯ್ತು ಬಿಡುತ್ತೆ ಡೌನ್ಲೋಡ್ ಹೋಗ್ತೀರಿ. ಬಟ್ ಡೌನ್ಲೋಡ್ ಆಗಂಗಿಲ್ಲ. ಯಾಕೆ ಗುರು ಡೌನ್ಲೋಡ್ ಆಗಂಗಿಲ್ಲ? ಡೌನ್ಲೋಡ್ ಆಗಂಗಿಲ್ಲ ಅಂದರೆ ಅಲ್ಲಿ ಡೌನ್ಲೋಡ್ ಮಾಡೋದ್ನಾಗ ಒಂದು ಸ್ವಲ್ಪ ಏನಾದ್ರು ತೆಪ್ಸಿರ್ತೀರಿ, ಇಲ್ಲಾಂದ್ರೆ ಡೌನ್ಲೋಡ್ ಆಗಿ ಬಂದರೂ ಫೋಟೋ ಅನ್ನೋದು ಚಿಕ್ಕದಾಕೈತಿ. ಈ ರೀತಿ ನಿಮ್ಮ ಪ್ರಾಬ್ಲಮ್ಸ್ ಆಕಾವ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಕೊನೆತ್ರಗೆ ನೋಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಅರ್ಥ ಆಗೈತೆ ಫ್ರೆಂಡ್ಸ್. ಆಯ್ತಲ್ಲ? ಈಗೇನು ಮಾಡ್ಕೊಂಡು ಜಸ್ಟು ಈ ಸಾಂಗ್ ಪ್ಲೇ ಮಾಡ್ಕೋಬೇಕಾದ್ರೆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ. ಹಿಂಗೆ ಒಂದು ಬಟ್ ಟಚ್ ಮಾಡ್ಕೊಂಡು ಬಲಗಡೆ ಸೈಡ್ ಈ ರೀತಿ ಜಕ್ಕೊಳ್ಳಿ, ಆಡ್ ಜಕ್ಕೊಂಡ್ರೆ ಸಾಂಗ್ ಬಂದು ಇಲ್ಲಿ ದೊಡ್ಡದ ಚಿಕ್ಕದ. ಇವು ನಾನು ಒಗ್ದಿ ಚಿಕ್ಕದವು, ನಿಮ್ಮ ದೊಡ್ಡ ಇರ್ತಾವೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯು ಸತ್ತೆ ಕಾಣಾಯ್ತು, ಯು ಅಂತ ಕಾಣಾಯ್ತು. ಇಲ್ಲಿ ಬಂದು ಮೇಲೆ ಕರಿ ಕಲರ್ ಚಿಹ್ನೆಗಳು ನೋಡ್ಕೊ, ಒಟ್ಟು ಶೇಪ್ಗಳು ಚಿಹ್ನೆಗಳು. ಅಲ್ಲಿ ಅಷ್ಟನೇ ಅಂದರೆ ಎರಡನೇದು ಇಲ್ಲಿ ನೋಡ್ಕೊಳ್ಳಿ, ಗುಂಡ್ಲೆ ಕಾಣಾಯಿಲ್ಲ ಅಷ್ಟೇ. ಆ ಥರ ಅದ್ರ ಬಾಜುಗೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಪೂರಸ್ ಮೇಲೆ ಇಟ್ಕೊಂಡ್ರೆ ನಿಮ್ಮದು ಈ ರೀತಿ ದೊಡ್ಡ ಇರ್ತಾವೆ ಫ್ರೆಂಡ್ಸ್. ಗೊತ್ತಾಯ್ತಿಲ್ಲ? ಈ ರೀತಿ ದೊಡ್ಡ ಇರ್ತಾವೆ ನೀವು ಆಯ್ತಲ್ಲ? ಇಲ್ಲಿ ಮತ್ತು ಇವು ಮ್ಯಾಲೆ ಇದ್ರ ಮ್ಯಾಗ ಹೋಗಿ ತೋರ್ಸತ್ತೆ ಮೇಲೆ ನೋಡ್ಕೊಳ್ಳಿ. ಅದ್ರ ಮ್ಯಾಗ ಹೋಗಿ ಏನಾಕೈತಿ, ಮೀಡಿಯಮ್ ಇಟ್ಕೊಂಡ್ರೆ ಮೀಡಿಯಮ್ ಹಾಕವು, ಪೂರಸ್ ಮೇಲೆ ಇಟ್ಕೊಂಡ್ರೆ ಪೂರಸ್ ಮೇಲೆ ಬಿಡ್ತಾವೆ ಆಯ್ತಲ್ಲ? ಇಷ್ಟು ಇಟ್ಕೊಂಡು ಕೂಡ ನಮ್ಗೆ ಏನಾಕೈತಿ, ಇನ್ನೂ ಒಂದ್ಸಲ ಇಲ್ಲಿ ಸಾಂಗ್ ಸಿಗಲಿಲ್ಲ, ಇನ್ನೂ ಒಂದ್ಸಲ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಇನ್ನೊಂದ್ಸಲ ಚಕ್ಕೊಳ್ಳಿ ಬಲಗಡೆ ಸೈಡ್. ಮತ್ತೆ ಹಿಂಗೆ ಬರ್ತಾವೆ. ಇಲ್ಲೂ ನಿಮಗೆ ಸಿಗಲಿಲ್ಲ ಅಂದರೆ ಇನ್ನೊಂದ್ಸಲ ಚಕ್ಕೊಳ್ಳಿ. ಈ ರೀತಿ ಲ್ಯಾಬ್ರಿ ಆನ್ ಆಕೈತಿ. ಲ್ಯಾಬ್ರಿ ಆನ್ ಆದ್ಕೊಂಡು ನಾವು ಏನಕೈತಿ ಅವೈಲೇಬಲ್ಸ್ ಐತೆ, CD ಕೆಸೆಟ್ ಐತೆ, ಮೂರನೇ ದಿನ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿವಿ, ಅದು ಓಪನ್ ಆಗಲಿ. ಸಾಂಗ್ ಬರ್ದು ಓಪನ್ ಆದ್ಕೊಂಡು ನೋಡ್ಕೊಳ್ಳಿ. ಒಂದು ಸಾಂಗ್ ಇದ್ರೂ ಒಂದು ಫೈಲ್ ಬಂದೈತಿ, 12 ಸಾಂಗ್ ಇದ್ರೂ ಒಂದು ಫೈಲ್ ಬಂದೈತಿ, 75 ಸಾಂಗ್ ಇದ್ರೂ ಒಂದು ಫೈಲ್ ಬಂದೈತಿ, 27 ಸಾಂಗ್ ಇದ್ರೂ ಒಂದು ಫೈಲ್ ಬಂದೈತಿ, 1119 ಸಾಂಗ್ ಇದ್ದು ಒಂದು ಫೈಲ್ ಬಂದೈತಿ. ನಿಮಗೆಲ್ಲ ನೀಟಾಗಿ ಅರ್ಥ ಆದಂಗೆ ಆಯಿತು. ಎಲ್ಲ ಫೈಲ್ಸು ಇಲ್ಲಿ ಬಂದಿರ್ತಾವೆ. ಯಾವ ಫೈಲ್ದಾಗ ಡೌನ್ಲೋಡ್ ಮಾಡ್ಕೊಂತಿರ್ತಾರಲ್ಲ ಆ ಫೈಲಲ್ಲಿ ಹೋಗಿ ದನ್ನ ನಾವು ತೊಗೋಬೋದು ಫ್ರೆಂಡ್ಸ್. ಗೊತ್ತಾಯ್ತು ನಿಮ್ಗೆ? ಅರ್ಥ ಆದಂಗೆ ಆಯಿತು. ಬಟ್ ನಾನು ಫೈಲ್ ಲ್ಯಾಬ್ರಿಗೆ ಹೋಗಿ ಟೈಮಿಂಗ್ ನನ್ನ ಸಾಂಗ್ ಮ್ಯಾಗ ಹೋಗಿ ನಾನು ಟೈಮಿಂಗ್ ಮ್ಯಾಗ ನನ್ನ ಸಾಂಗ್ ಹೋಗಿ ನಾನು ವಿಡಿಯೋ ಟು MP3 ಮಾಡ್ಕೊತ ಟೂನ್ಸ್ ಹೋದಾವೆ. ಟೂನ್ಸ್ ಮ್ಯಾಗ ಕ್ಲಿಕ್ ಮಾಡ್ತೀನಿ ಅಷ್ಟೇ ನಾನು. ಗೊತ್ತಾಯ್ತು ಫ್ರೆಂಡ್ಸ? ಜಸ್ಟು ಅದ್ರ ಮೇಲೆ ಟಚ್ ಮಾಡ್ಕೊಂಡು ಸಾಂಗ್ ಪ್ಲೇ ಆಕೈತಿ. ನೀವೇನು ಮಾರ್ಕ್ ಹಾಕೊಂಡು ಹೋಗಿ ಅಲ್ಲಿ ಪ್ಲಸ್ ಹಾಕಿ ಕ್ಲಿಕ್ ಮಾಡಿ ಅಲ್ಲಿ ಸೆಟ್ ಮಾಡಿ ಏನೂ ಇಲ್ಲ, ಡೈರೆಕ್ಟ್ ಸಾಂಗ್ ಪ್ಲೇ ಆಕೈತಿ. ಅದಕ್ಕೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಬಲಗಡೆ ಸೈಡ್ ತಗಡೆ ಸಾಂಗ್ ಆಫ್ ಮಾಡೋದು ಆನ್ ಮಾಡೋದು ಒಂದು ಆಪ್ಷನ್ ಐತಿಲ್ಲ. ಅದ್ರ ಬಾಜುಕ್ಕೆ ನಾವು 3 ಚಿಕ್ಕಿ ಕಾಣತ್ತ ನೋಡ್ಕೊಳ್ಳಿ. ಅದ್ರ ತಗಡೆ ಬಲಗಡೆ ಸೈಡ್ ಮೂಲಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗೈತಿ, ರಿಪೀಟ್ ಅನ್ನೋದು ಆಪ್ಷನ್ ಐತೆ ಅನ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 6 ಆಪ್ಷನ್ಸ್ ಬಂದವು. ಒಂದೇ ಸಾಲಿನಾಗ ಲಾಸ್ಟ್ನೇದು ಬಿಡಿದಿರ್ತೈತಿ, ಈ ರೀತಿ ನೀಲಿ ಮಾಡ್ಕೊಂಡು ಬಿಡಿ. ಆಯ್ತಲ್ಲ? ರಿಪೀಟ್ ಒಂದು ಆಪ್ಷನ್ ಹೊಳ್ಳಿ ಅದು ನಿಮ್ಗೆ ಅರ್ಥ ಆದಂಗಿದ್ದು. ಸಾಂಗ್ ಎಡಿಟಿಂಗ್ ಮುಗಿತನಕ ಅದೊಂದು ಟೂನ್ಸ್ ಹತ್ತೈತಿ. ಗೊತ್ತಾಯ್ತು ನಿಮ್ಗೆ? ಅರ್ಥ ಆಯಿತು? ಬೇರೆ ಐತರ ಎಡಿಟಿಂಗ್ ಚೆನ್ನಾಗಿ ಆಗೋಲ್ಲ, ಅದಕ್ಕೋಸ್ಕರ ಹೇಳ್ತಾನೆ. ಅದಾದ್ಮೇಲೆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಮತ್ತು ಹೊಳ್ಳಿ 2 ಸಲ ವಾಪಸ್ಸು ಹಿಂದ್ಗಡೆ 2 ಸೈಡ್ ಜಕ್ಕೊಂಡ್ಬಿಡಿ. ಆಟೋಮೆಟಿಕ್ ಟ್ಯಾಬ್ಲೆಟ್ ಒಂದು ವರ್ಕ್ ಆಕೈತೆ ಫ್ರೆಂಡ್ಸ್. ಎಲ್ಲ ವರ್ಕ್ ಆಗತೈತಿ. ಈಗೇನು ಮಾಡ್ಕೊಂಡು ಬಲಗಡೆ ಸೈಡ್ ತರ ಮೇಲ್ಗಡೆ ಪೆನ್ಸಿಲ್ ಐಕನ್, 2 ಚಾರ್ಜಿಂಗ್ ಬಾಕ್ಸ್ ಒಳಗಡೆ ಒಂದು 2 ಆಪ್ಷನ್ ನಡ್ಕಡೆ ಒಂದು ಪೆನ್ಸಿಲ್ ಐಕನ್ ಕಾಣೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇಪ್ಗಳು ಕಾಣಂಗಿಲ್ಲ ನಮಗೆ, ಜಸ್ಟ್ ಇಂಗ್ಲೀಷ್ ಅಕ್ಷರ ಅಷ್ಟೇ ಇರ್ತಾವೆ. ಅದ್ರೊಳಗೆ ಹೋಗಿ ನಾವು ಎಡಿಟ್ ಮಾಡ್ಕೊಳ್ಬೇಕಾಗೈತಿ. ಬೇರೆ ಆ್ಯಪ್ಗಳಾರು ನಾವು ತಳಗಡೆ ಎಫೆಕ್ಟ್ಗಳು ಸೇಪ್ಗಳು ಕಾಣ್ತಾವೆ, ಸೇಪ್ ಮೇಲೆ ಕ್ಲಿಕ್ ಮಾಡೋಣ ಬರ್ತೈತಿ. ಇಲ್ಲಿ ಕಡೆ ಇಂಗ್ಲೀಷ್ ಅಕ್ಷರ ಅಷ್ಟೇ ಅದ ನಮ್ಗೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ಯಾಕೆ ನಾನು ಬಂದ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಮಗೂ ಪಾಂಟ್ಸು ದೊಡ್ಡ ಇಟ್ಟು ತೋರಿಸ್ಬೇಕೈತೆ ನನ್ನ ಪ್ಲಾನ್ ಇತ್ತು. ಅದು ಪಾಂಟ್ಸ್ ದೊಡ್ಡ ಇಟ್ಟರೆ ಅಕ್ಷರ ಮುಚ್ಚಾತ ತಳಗಿನೋ, ಅದಕ್ಕೋಸ್ಕರ ನಾನು ಹೇಳ್ತೀನಿ. ಈಗೇನು ಮಾಡ್ಕೊಳ್ಳೋಣ, ಈಗ ಏನು ಮಾಡ್ಕೋಬೇಕಂದ್ರೆ ಜಸ್ಟು ಇಲ್ಲಿ ಎಡಗಡೆ ಸೈಡ್ಗಳು ಇಂಗ್ಲೀಷ್ ಅಕ್ಷರಗಳು ಬಂದ್ರಲ್ಲ ಈ ಕಡೆ ಫಸ್ಟ್ನೇದು ಹಿಡ್ಕೊಂಡು 3ನೇದು ಏನಿಲ್ಲ
ಆ ಮೂರನೇದು ಇಮೇಜಿಂಗ್ ತಳಗಡೆ ಏನೈತಿ ಬ್ಯಾಕ್ಗ್ರೌಂಡ್ ಅಂತ ಐತಿ, ಇಮೇಜಿಂಗ್ ಬ್ಯಾಕ್ಗ್ರೌಂಡ್ ಐತಿ, ಇಲ್ಲಿ ತೋರ್ಸಾತ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಡಗಡೆ ಸೈಡ್ ನೋಡ್ಕೊಳ್ಳಿ ಇಲ್ಲಿ ತೋರ್ಸಾತೀನಿ. ಈ ಮೂರನೇದ್ರ ಮೇಲೆ ಬ್ಯಾಕ್ಗ್ರೌಂಡ್ ಅಂದ್ರೆ ಹಿಂದಿನ ಫೋಟೋ ಅಂದಂಗೆ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್, ಗೊತ್ತಾಯ್ತಿಲ್ಲ. ಹಿಂದಿನ ಫೋಟೋ ಆ ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಣ. ಮತ್ತು ಬಲಗಡೆ ಸೈಡ್ ಈಚೆ ಕಡೆ ಜನರಲ್ಲು ಇಮೇಜಿಂಗು ಕಲರ್ಸು ಕಲರ್ಗೆ ಹಾಕಿ ಬ್ಲರ್ನು ಈ ರೀತಿ ಬಂತಲ್ಲ ಫ್ರೆಂಡ್ಸ್. ಇದ್ರೊಳಗೆ ಇಂಗ್ಲೀಷ್ ಅಕ್ಷರಗಳು ಇವೇಂದಲ್ಲ ಪ್ಯಾರ 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 ಒಂದೊಂದು ಲೈನಿಗೂ ಆ ಲೈನಿಗೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಮೇನ್ ಇಂಪಾರ್ಟೆಂಟ್ ಕ್ಲಿಕ್ ಮಾಡಿದ್ರೆ ಅದೇ ಫೋಟೋ ವರ್ಕ್ ಮಾಡ್ತೈತಿಲ್ಲ ಎಫೆಕ್ಟ್ ಅನ್ನೋದಕ್ಕೋಸ್ಕರ ನಾವು ಏನು ಮಾಡ್ಕೋಬೇಕು, ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೋ, ಒಂದನೇದ್ರ ಮೇಲೆ. ಆನಂತರ ಟಿಕ್ ಮಾರ್ಕ್ ಫಸ್ಟ್ನೇ ಟಿಕ್ ಮಾರ್ಕ್ ತಗೊಂಡು ನೋಡ್ಕೊಳ್ಳಿ. ಓಕೆ ಗುರು ಏನಾಯ್ತು ನಮ್ಮ ಫೋಟೋ ಅನ್ನೋದು ಇದು ಅನ್ನೋದು ವರ್ಕ್ ಆಯಿತು, ನಿಮಗೆ ಎಫೆಕ್ಟ್ ಇದೆ ವರ್ಕ್ ಮಾಡ್ತೈತೆ ಅಂತ ಗೊತ್ತಾಯಿತು. ಗೊತ್ತಾದ್ಕೊಂಡು ನಾವು ಏನಕ್ಕೈತಿ ಇನ್ನೇನು ಮಾಡ್ಕೊಳ್ಳಿ, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ಫಸ್ಟು. ಆನಂತರ ನಾವು ಫೋಟೋ ಚೇಂಜ್ ಮಾಡ್ಕೊಳ್ಳೋಣ. ಫೋಟೋ ಚೇಂಜ್ ಮಾಡ್ಕೊಂಡು ಮೊದಲಿಗೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ತಗೊಂಡು ನೋಡ್ಕೊಂಡನ, ಆನಂತರ ನೀವು ಫೋಟೋ ಚೇಂಜ್ ಮಾಡ್ಕೋಬೇಕು. ಅದೆಲ್ಲ ನೋಡ್ಕೊಂಡು ಕಿಶಿಂದ ಫೋಟೋ ಚೇಂಜ್ ಮಾಡ್ಕೋಬೇಕು. ಅದು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ತಗೋಬೇಕು ಆಯ್ತಲ್ಲ. 2-3 ಸಲ ಐದನೇ ಅರ್ಥದಂಗೆ ಆಯಿತು. ಮತ್ತು ಹತ್ರ ಎರಡನೇದ್ರ ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಬಿಟ್ಟು ಜಸ್ಟ್ ಅಲ್ಲೇ ಒಂದು ಗ್ಯಾಲರಿ ಚಿತ್ರ ಅಂತ ಒಂದು ಲೈಬ್ರರಿ ಐದು ಬಾಕ್ಸ್ ಅನ್ನಕೈತಿ. ಅದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಳಗಡೆ ಕಲರ್ ಬಾಕ್ಸ್ಗಳು ಬಂದು ಅದ್ರ ತಗಡೆ ಪಿಂಕ್ ಇಮೇಜು USC ಇಮೇಜ್ ಒಂದು USC ಬಾಕ್ಸ್ ಒಂದು, ಪಿಂಕ್ ಇಮೇಜ್ ಬಾಕ್ಸ್ ಒಂದು. ಇಲ್ಲಿ 2 ಬಾಕ್ಸ್ ಬಂದ ಕಲರ್ಸ್ ತಗಡೆ ಅದ್ರೊಳಗೆ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಲಿಕ್ ಆದ್ಕೊಂಡು ನಮ್ಗೆ ಏನೈತಿ ಈ ರೀತಿ ಸ್ಟೋರೇಜ್ ಅಂತ ಆಣಕೈತಿ. ಆನಂತರ ಈಚೆ ಕಡೆ ಎರಡು ಸೈಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ, ಇಲ್ಲಿ ಫೈಲ್ಗಳು ಬರ್ತಾವೆ. ಫೈಲ್ಗಳು ಬಂದ್ಕೊಂಡು ನಾವು ಏನು ಮಾಡ್ತೀನಿ, ಎಲ್ಲರಿಗೆ ಎರಡು ಸೈಡ್ ತಾರ ಮೇಲ್ಗಡೆ 3 ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಲೈಬ್ರರಿ ಅನ್ನಕೈತೆ 2 ಫೈಲ್ಗಳು ಅನ್ನತ್ತವು. ಅದಾದ್ಕೊಂಡು ನಾವು ಏನಕೈತಿ ಒಂದು ಈ ಆಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಇಲ್ಲಿ ಫೋಟೋ ತೊಗೊಂಡಂಥ ಫೋಟೋಗಳು ಅಂದ್ರೆ ಫೋಟೋ ಫಸ್ಟ್ ಕ್ಲಾಸ್ ತೊಳೆಯುವಂಥ ಅಪ್ಲಿಕೇಶನ್ ರೆಮಿನಿ ಸೇಮ್ ಟು ಸಿಕ್ಕೈತೆ ಫ್ರೆಂಡ್ಸ್. ಅದನ್ನ ಇನ್ನು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ ನಾನು, ಗೊತ್ತಿಲ್ಲ ಫ್ರೆಂಡ್ಸ್. ಇದು ನೆಕ್ಸ್ಟ್ ವೀಡಿಯೋ ಅದು ಬರ್ತೈತಿ. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಒಂದು ರಿವ್ಯೂ ಕಟಿಂಗ್ ವೀಡಿಯೋ ಬರ್ತೈತಿ. ಆನಂತರ ಒಂದು ಸ್ಕೂಲ್ ಚಡ್ಡಿ ಯಾವ ರೀತಿ ನಾವು ಹೊಲಿಬೇಕು ಅನ್ನೋದು ತಿಳಿಸ್ಕೊಟ್ಟು ಆನಂತರ ನೆಕ್ಸ್ಟ್ ವೀಡಿಯೋ ಅದು ಬರ್ತೈತಿ, ಗೊತ್ತಾಯಿಲ್ಲ ಫ್ರೆಂಡ್ಸ್. ಎರಡು ಮಿಕ್ಸ್ ಹಾಕೋತ ಹೋಗ್ತೀನಿ ವೀಡಿಯೋಸ್ ಅನ್ನೋದು. ಅದಾದ್ಕೊಂಡು ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಯಾವ್ದು ಫೋಟೋ ಸೆಲೆಕ್ಟ್ ಮಾಡ್ಕೊಳ, ಇದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಫ್ರೆಂಡ್ಸ್, ಗೊತ್ತಾಯ್ತಿಲ್ಲ. ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ಅಷ್ಟೇ ಫ್ರೆಂಡ್ಸ್, ಮತ್ತೇನಿಲ್ಲ, ಗೊತ್ತಾಯ್ತಿಲ್ಲ. ಜಸ್ಟ್ ಆ ಫೋಟೋ ಮೇಲೆ ಬೇಕಾದ್ರೆ ಪಿಂಕ್ ಇಮೇಜ್ ಹೋಗಿ ಇನ್ನೊಂದು ನಿಮ್ಗೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಒಂದು ಬೇರೆ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡು. ಬರೀ ಟಚ್ ಮಾಡಿದ ಅಂತ ಫೋಟೋಕ್ಕೆ ನಾ ಏನು ಮಾಡಿಲ್ಲ, ಟಚ್ ಮಾಡೀನಿ. ಕರೆಕ್ಟಾಗಿ ಫೋಟೋ ಎಲ್ಲ ಕರೆಕ್ಟಾಗಿ ಐತಿ. ಬಟ್ ನಿಮ್ಗೆ ಪ್ರಾಬ್ಲಮ್ ತೋರಿಸ್ತೈತೆ ಅಂತಲ್ಲ ಫ್ರೆಂಡ್ಸ್, ಫೋಟೋ ಬೋರ್ಡರ್ ಬಿಟ್ಟು ಒಳಗಡೆ ಬರ್ತೈತೆ ಫೋಟೋ ಅಂತೇಳಿ ಅದನ್ನ ಸೆಟ್ಟಿಂಗ್ಸ್ ತಿಳ್ಕೊಣ. ಆ ಫೋಟೋ ಪ್ರಾಬ್ಲಮ್ ಬರೋದು ನಾವು ಯಾವ ರೀತಿ ಸೆಟ್ಟಿಂಗ್ಸ್ ಇಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬಟ್ ಇದೆಲ್ಲ ಕರೆಕ್ಟಾಗಿ ಐತಿ, ಏನು ಮಾಡೋದು ಬೇಕಾಗಿಲ್ಲ, ಕರೆಕ್ಟಾಗಿ ಐತಿ. ಏನು ಕಲರ್ ಸೈಡ್ ಇಟ್ಕೋದು ಅದನ್ನ ಹೇಳ್ಕೊಡ್ತೀನಿ ಒಂದು ಸ್ವಲ್ಪ. ಈಗ ಏನು ಮಾಡ್ಕೊಳ್ಳೋಣ, ಬಲಗಡೆ ಸೈಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಹೋಗ್ತದ ಅದಕ್ಕೆ ನಾವು ಏನಕೈತಿ ಇಲ್ಲಿ ತಳಗಡೆ ಒಂದು ಏರೋ ಮಾರ್ಕ್ ಐತಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಹೋಗ್ತೈತಿ. ಇದು ಹೋಗಿ ಏನಕೈತಿ ಫಸ್ಟ್ನೇ ಬಲಗಡೆ ಸೈಡ್ ಫಸ್ಟ್ನೇ ಜನರಲ್ ಮೇಲೆ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಏನಕೈತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇ ಟಿಕ್ ಮಾರ್ಕ್ ತಗರ ಫೋಟೋ ಹೋಗ್ತೈತಿ, ಫೋಟೋ ಬರ್ತೈತಿ. ಆನಂತರ ಇದೇನೈತಿಲ್ಲ ತಳಗಿಂದ ನೋಡಿ ಸೆಂಟರ್ ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೊಂದು ಟಿಕ್ ಮಾರ್ಕ್ ಹಾಕೋದು ಬರ್ತೈತಿ ನೋಡ್ಕೊಳ್ಳಿ. ಇಲ್ಲೊಂದು ಬಾಕ್ಸ್ ಐತಿ, ಟಿಕ್ ಮಾರ್ಕ್ ಹಾಕೋದು ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ. ಸೈಡ್ ನೋಡಿ ಸೆಂಟ್ರು, ಬಲಗಡೆ ಸೈಡ್ ದಂಡಿಗೆ ನೋಡಿ ಸೆಂಟ್ರು. ಅದನ್ನ ಟಿಕ್ ಮಾರ್ಕ್ ಹಾಕೋದು ತೆಗೆದು ಮಾಡತ್ತಿಲ್ಲ. ಆ ಟಿಕ್ ಮಾರ್ಕ್ ತೆಗೆದಿದ್ದಂದ್ರೆ ಫೋಟೋ ಕರೆಕ್ಟಾಗಿ ಇರ್ತೈತಿ. ಬಟ್ ಡೌನ್ಲೋಡ್ ಆಗಿ ಬಂದ್ಕೊಂಡು ನಮ್ಗೆ ಫೋಟೋ ಸಾಂದ್ ಆಕೈತಿ. ನಿಮ್ಗೆ ಅರ್ಥ ಆದಂಗೆ ಆಯಿತು. ಇದು ನಿಮಗೆ ತಲೆ ತಿನ್ನೋದು, ತಲೆ ಬೇಜಾರು ಮಾಡೋದು, ತಲೆ ಕೆಡಿಸೋದು ಇದೇ ಕೆಲಸ ಫ್ರೆಂಡ್ಸ್, ಮತ್ತೇನಿಲ್ಲ. ಇನ್ನು ಯಾವುದೇ ಎಡಿಟ್ ಮಾಡ್ಕೊಳ್ಳೋ ಯೂಪ್ಲರು ಈ ಟಿಕ್ ಮಾರ್ಕ್ ಹಾಕೊಂಡ್ರೆ ಅಂದ್ರೆ ಸೈಜ್ ಕರೆಕ್ಟಾಗಿ ಕುಂತ್ಬಿಡ್ತೈತೆ. ಅದು ಗೊತ್ತಾಯ್ತು ನಿಮ್ಗೆ, ಸೈಜ್ ಕರೆಕ್ಟಾಗಿ ಕುಂತಂದ್ರೆ ಈಗ ಟಿಕ್ ಮಾರ್ಕ್ ತೆಗೆದಂದ್ರೆ ಕರೆಕ್ಟಾಗಿ ಇರ್ತೈತಿ. ಬಟ್ ಡೌನ್ಲೋಡ್ ಆಗಿ ಬಂದ್ಕೊಂಡು ಇಟ್ಟ ಸಾಂದ್ ಆಕೈತೆ, ಫೋಟೋ ಏಟೈತಿ ಇಟ್ಟ ಸಾಂದ್ ಆಗಿರ್ತೈತಿ. ಈ ರೀತಿ ಬೇಜಾರಾಗಿ ಚಲೋ ಆಕೈತಿ. ಇಟ್ಟು ಟಿಕ್ ಮಾರ್ಕ್ ಹಾಕೊಳ್ಳಿ. ಅದನ್ನ ನಿಮ್ದು ಯಾವುದೇ ಟೆಂಪ್ಲೇಟ್ ಆಗಲಿ ಯೂಪ್ಲರ್ದಾಗ ಮಾಡ್ತಾನೆ ಟಿಕ್ ಮಾರ್ಕ್ ಹಾಕೊಳ್ಳಿ. ಅದನ್ನ ಹಾಕೊಂಡು ಟಿಕ್ ಮಾರ್ಕ್ ಕೆಳಗಿನ 2 ಗೆರಿಗೆ ನೋಡ್ಕೊಳ್ಳಿ. ಒಂದೊಂದು 1000 ಗೆರಿಗೆ ಅದಾವ. ಅದ್ರ ಮೇಲೆ ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರ್ತೈತಿ. ಇಲ್ಲಿ ಈ ರೀತಿ ಎಳ್ಕೊಳ್ಳಿ. ಇಷ್ಟು ಫೋಟೋ ದೊಡ್ಡದು ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದ್ರೆ ಜೂಮ್ ಮಾಡ್ಕೋದ್ರೆ ಮಾಡ್ಕೊಳ್ಳಿ. ಇನ್ನೊಂದು ಇದು ಗೆರೆ ಜಕ್ಕೊಳ್ಳಿ, ಫೋಟೋ ಜೂಮ್ ಆಕೈತಿ ನೋಡ್ಕೊಳ್ಳಿ ಫ್ರೆಂಡ್ಸ. ಫಸ್ಟ್ನೇ ಗೆರೆ ಜಕ್ಕೊಂಡು ಕಿಸಿ ನಿಮ್ಗೆ ಎಷ್ಟು ಬೇಕಾದ್ರೆ ಜೂಮ್ ಮಾಡ್ಕೋಬೋದು, ಗೊತ್ತಾಯ್ತಿಲ್ಲ. ಇದಕ್ಕೆ ಜೂಮ್ ಮಾಡೋದು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಈ ಟ್ಯಾಟ್ ಬೇಕಾದ್ರೆ ಜೂಮ್ ಮಾಡ್ಕೊಂಡು ಇಟ್ಕೋಬೋದು ಫ್ರೆಂಡ್ಸ್. ನಾನು ಇಷ್ಟ ಸಾಕು, ನನಗೆ ಕರೆಕ್ಟಾಗಿ ಇಷ್ಟಿದ್ರೆ ಸಾಕು, ಮತ್ತೇನಿಲ್ಲ. ಇಷ್ಟೆಲ್ಲ ಕರೆಕ್ಟಾಗಿತ್ತು, ಗೊತ್ತಾಯ್ತಿಲ್ಲ ಫ್ರೆಂಡ್ಸ. ಇನ್ನು ಇದೆಲ್ಲ ಆಯಿತು. ಇನ್ನೇನು ಡೌನ್ಲೋಡ್ ಮಾಡ್ಕೊಂಡ್ರೆ ಇನ್ನೇನು ಎಫೆಕ್ಟ್ ಬೀಳಂಗಿಲ್ಲ. ಯಾಕಂದ್ರೆ ಸೆಟ್ಟಿಂಗ್ಸು ಇಟ್ಟದೇನೆ ನಾನು, ಸೆಟ್ಟಿಂಗ್ಸ್ ಇಟ್ಟೇನಿ. ಇನ್ನೇನು ಪ್ರಾಬ್ಲಮ್ ಬೀಳಂಗಿಲ್ಲ, ಗೊತ್ತಾಯ್ತು ನಿಮ್ಗೆ. ಹೊಡಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ್ನ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ಕಲರ್ಸ್ ಅನ್ನೋದು ಏನಿಲ್ಲ, ಮೂರನೇದು ಏನಿಲ್ಲ ಕಲರ್ ಅನ್ನೋದು. ಈ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಿಳಿ ಬಾಕ್ಸ್ ಯಾರ್ದು ನೋಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ಬಜಕ್ಕೆ ಬಲಗಡೆ ಸೈಡ್ ದಂಡಿ ಬಿಳಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವೆಲ್ಲ ಕಲರ್ ಬೇಕಾದ್ರೆ ಇಟ್ಕೋತಾರೆ. ಕಲರ್ಸು ಇವು ಕಲರ್ಸ್ ಹಾಕೋ ಫ್ರೆಂಡ್ಸ್ ನಿಮ್ಗೆ ಬೇಕಾದ್ರೆ, ಗೊತ್ತಾಯ್ತಿಲ್ಲ. ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಸೆಲೆಕ್ಟ್ ಆಕೈತಿ ನೋಡ್ಕೊಳ್ಳಿ. ಓಕೆ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಆಕೈತಿ, ಗೊತ್ತಾಯ್ತಿಲ್ಲ. ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆದಂಗೆ ಆಯ್ತು ಫ್ರೆಂಡ್ಸ್. ಎಲ್ಲ ಕಲರ್ಸ್ ಅನ್ನೋದು ನನಗೆ ಕಲರ್ಸ್ ಅನ್ನೋದು ಬೇಕಾಗಿಲ್ಲ. ಇನ್ನೊಂದು ಕಲರ್ ಇಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಜಸ್ಟು ಗುಲಾಬಿ ಕಲರ್ ಕುಂತು ಪ್ಲೀಸ್. ಓಕೆ, ಬಿಳಿ ಕಲರ್ ಆಯಿತು. ಇನ್ನೂ ಹೊಳ್ಳಿ ಬ್ಯಾಕ್ ಬಂದು ಏನು ಮಾಡ್ತೀನಿ, ಹೊಳ್ಳಿ ಇಲ್ಲಿ ನೋಡ್ಕೊಳ್ಳಿ. ಬಲಗಡೆ ಸೈಡು ನೋಡಿ ಸೆಂಟ್ರ್ ದಂಡಿ ತೋರಿಗ್ಲಿಕ್ಕೆ ಪಟ್ಟಿ ತೋರಿಸೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಅಡ್ಡಾಡ್ಸತ್ತೀನಿ ಪಾಯಿಂಟ್ ಅಡ್ಡಾಡ್ತೈತೆ ನೋಡ್ಕೊಳ್ಳಿ, ಒಂದು ಬಿಳಿ ಪಾಯಿಂಟು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಕೈತಿ ಈ ರೀತಿ ಬರ್ತೈತಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಅಷ್ಟು ನೋಡ್ಕೊಳ್ಳಿ ಯಾವ ರೀತಿ ಬಂತೈತೆ, ಈ ರೀತಿ ಬರ್ತೈತಿ. ಇದೊಂದು ಬೆಟ್ ಐತೆ ಇಟ್ಕೊಳ್ಳಿ. ಎಷ್ಟು ಅದಾವೆ ಫ್ರೆಂಡ್ಸ್, ಇವು 4 ಆಪ್ಷನ್ಸ್ ಅದಾವೆ. 4 ಇದ್ರೆ ಅಷ್ಟು ಕೊಟ್ಟು ಜಕ್ಕೊಳ್ಳಿ. ಫುಲ್ಲು ಇಟ್ಕೊಳ್ಳಿ, ಗೊತ್ತಾಯ್ತು ನಿಮ್ಗೆ.
ನೋಡ್ಕೊಳ್ಳಿ ಫ್ರೆಂಡ್ಸ್, ಕಲರ್ಸ್ ಅನ್ನೋದು ಬಿ ಎಸ್ ತಕ್ಕಂಗೆ ಕಲರ್ ಬರ್ತೈತಿ, ಇಲ್ಲ ಬ್ಲ್ಯಾಕ್ ಆಕೈತಿ ಫೋಟೋಸ್ ಅನ್ನೋದು ಗೊತ್ತಾಯಿಲ್ಲ ಫ್ರೆಂಡ್ಸ್. ನಿಮ್ಗೆ ಅರ್ಥ ಆದಂಗೆ ಆಯಿತು. ಇಷ್ಟು ಇಟ್ಕೊಂಡು ಏನಾಕೈತಿ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಇನ್ನೇನು ಕೆಲಸ ಇಲ್ಲ ಥರದ ಇಟ್ಟು ಕಲರ್ ಬೇಕಾದ್ರೆ ಇಟ್ಕೊಳ್ಳಿ, ಬೇಡಾದ್ರೆ ನಿಮಗೆ ತಗೊಂಡು ಬಿಡ್ಬೋದು. ಎಲ್ಲ ನಮ್ಗೆ ಗೊತ್ತಾಯಿತು. ಇಲ್ಲಿ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಟ್ಟು ಪಾಯಿಂಟ್ ಹೋಗ್ಬೇಕಂದ್ರೆ ರಿಮೂವ್, ಇಲ್ಲಿ ತಳಗಡೆ ರಿಮೂವ್ ಐತಿ. ಇಲ್ಲಿ ಎರಡು ಬಾಕ್ಸ್ ಒಂದು ರಿಮೂವ್ ಬಾಕ್ಸ್ ಒಂದು, ಎರಡು ಬಾಕ್ಸ್ ತರ್ತಾ ತೋರ್ಸತ್ತ ನೋಡ್ಕೊಳ್ಳಿ. ಈ ರಿಮೂವ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇದ್ರ ಮೇಲೆ ರಿಮೂವ್ ಹಾಕೋತ ಹೋಗವ. ಲಾಸ್ಟಿಗೆ ಒಂದು ಪಾಯಿಂಟ್ ಉಳಿತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಇಟ್ಕೊಂಡ್ಬಿಟ್ರೆ ಕಲರ್ಸ್ ಅನ್ನೋದು ಕರೆಕ್ಟಾಗಿ ಉಳಿತೈತಿ. ನಿಮ್ಗೆ ಅರ್ಥ ಆದಂಗೆ ಆಯಿತು. ಈ ಫೋಟೋದೆಲ್ಲ ಪಾಯಿಂಟ್ಸ್ ಗೊತ್ತಾಯ್ತು. ಇನ್ನು ಲೋಗೋ ಇಲ್ಲಿ ತಾರೆ ಮೇಲೆ ನೋಡ್ತೀವಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಹ್ಯಾಪಿ ಬರ್ಡೇ ಐತೆ, ಒಂದು ಲೋಗೋ ಐತಿ ಆಯ್ತಲ್ಲ. ಅವು ಬೇರೆ ಬೇರೆ ಟೆಂಪ್ಲೆಟ್ಸ್ ಬೇರೆ ಬೇರೆ ಯೂಸ್ ಮಾಡಿದಂಥ ಹುಡುಗರ್ತಾವೆ, ಅದಕ್ಕೋಸ್ಕರ ನಾವೆಲ್ಲ ಕ್ರಿಯೇಟ್ ಮಾಡಿ ಜನಪದಕ್ಕೆ ಅಟ್ಯಾಚ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಈ ಬರ್ತಡೇ ಲೋಗೋ ಯಾವುದು ಅಂತೇಳಿ ಇದ್ರೊಳಗೆ ಕನ್ಫ್ಯೂಸ್ ಆಗಲಿಕ್ಕಂದ್ರೆ ಏನು ಮಾಡ್ಕೊಳ್ಳಿ, ಇಲ್ಲಿ ತಡಗಿಂದ ಎರಡನೇದು ಏನೈತಿ ಎಡಗಡೆ ಸೈಡ್ ಎರಡನೇ ಎಫೆಕ್ಟು ಇದು ಯಾವುದೈತಿ ನೋಡ್ಕೊಳ್ಳೋಣ. ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ತಗೊಂಡು ನೋಡ್ಕೊಳ್ಳಿ. ಬಾರ್ಡರ್ ಅನ್ನೋದು ಗೊತ್ತಾಯಿತು. ಈ ರೀತಿ ಪ್ರತಿಯೊಂದು ವೀಡಿಯೋಸ್ದಾಗ ಇದೇ ರೀತಿ ಮಾಡ್ಬೇಕು. ಐಪ್ಲರು ಇದು ಅನ್ನೋದು ವರ್ಕ್ ಮಾಡ್ತೈತಿ ನೋಡ್ಕೊಂಡು ಅಲ್ಲಿ ಹೋಗ್ಬೇಕು ಒಳಗಡೆ. ಇದು ಬಾರ್ಡರ್ ಗೊತ್ತಾಯಿತು. ಅದಾದ್ರೂ ನಾವು ಹೆಂಗಂತ ಇಲ್ಲೊಂದು ಇಮೇಜ್ ಐತಿ ನೋಡ್ಕೊಳ್ಳಿ. ಮತ್ತು ಇದೊಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತೋರ್ಸಾತೀನಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ದೈತಿ. ಇದೊಂದು ಟಿಕ್ ಮಾರ್ಕ್ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ. ಇದು ಕಲರ್ಸು ತಳಗಡೆ ಕಲರ್ಸ್ ಐತೆ ನೋಡ್ಕೊಳ್ಳಿ. ಈ ಕಲರ್ಸು ಗೊತ್ತಾಯಿಲ್ಲ ನಿಮ್ಗೆ. ಇಲ್ಲಿ ಒಂದು ಪಾಯಿಂಟ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಒಂದು ನಡುವಿನ ಟಿಕ್ ಮಾರ್ಕ್ ಹಾಕಿಲ್ಲ, ಅದು ಹಾಕ್ಲಿಕ್ಕೂ ಅಟ್ಟೈತಿ, ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ, ಅದೇನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ತಳಗೆ ಇಳಿಸಿಬಿಡೋಣ ಮತ್ತೇನಿಲ್ಲ. ಈ ನಡುವಿನ ಟಿಕ್ ಮಾರ್ಕ್ ಏನು ಹಾಕೋತೀವಲ್ಲ ಆ ಥರ ಮೇಲಿನ ಕಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂಚೂರು ತಳಗಡೆ ಇಳಿಸ್ಕೊಂಡ್ಬಿಡಿ ಅಂತ. ತಳಗಡೆ ಇಳಿಸ್ಕೊಂಡಿನ ಸ್ಟಾರ್ ಪೈ ಆಯಿತು. ಆನಂತರ ಆ ಥರ ತಳಗಿಂದ ಏನೈತಿ ಇದನ್ನೊಂದು ಕ್ಲಿಕ್ ಮಾಡಿ ನೋಡೋಣ. ಉಬ್ಬುದ್ದು ಹೋಗಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದಲ್ಲ, ಇದು ಉಬ್ಬುದ್ದು ಅಲ್ಲದ, ಇದಲ್ಲ. ಮತ್ತು ತಳಗಿಂದ ಹೋಗೋಣ. ತಳಗಿಂದ ಒಂದು ಸ್ವಲ್ಪ ಇಲ್ಲಿ ಅರ್ಧೋಡ್ಕೈತೆ, ಅದಕ್ಕೋಸ್ಕರ ಇದು ಉಬ್ಬು. ಓಕೆ, ಇದು ಉಬ್ಬುದು ಗೊತ್ತಾಯಿತು. ಇದು ಎಫೆಕ್ಟು ಉಬ್ಬುದಿದೆ. ಇಲ್ಲಿ ಉಬ್ಬುಗಳು ಹೊಂಟ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಕಲರ್ ಉಬ್ಬುಗಳು ಹೊಂಟ ಗೊತ್ತಿಲ್ಲ, ಉಬ್ಬು ಬರ್ತಾ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಗೊತ್ತಾಯಿಲ್ಲ. ಇದು ಎಫೆಕ್ಟ್ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ಹೆಚ್ಚು ಕಡೆ ಬಲಗಡೆ ಸೈಡ್ ಒಂದು ಸ್ವಲ್ಪ ಅರ್ಧ ಕಟ್ಟೈತೆ, ಅದೊಂದು ಸ್ವಲ್ಪ ಸೈಡ್ ಸರ್ಸೋಣ ಅದನ್ನ ನೋಡ್ಕೊಳ್ಳಿ. ಇದು ತಳಗ ಮೇಲೆ ಸರ್ಚ್ ಆಡೋದು ಫ್ರೆಂಡ್ಸ್. ಇದನ್ನೇನು ಮಾಡಕ್ಕೆ ಹೋಗ್ಬಿಡಿ, 500 ಕರೆಕ್ಟ್ ಇಟ್ಕೊಳ್ಳಿ. ಸೈಡ್ ಸರ್ಚ್ ಆಡೋಣ. ಸೈಡ್ ಸೆಕ್ಷನ್ ಫ್ರೆಂಡ್ಸ ನಾನು ನೋಡ್ಕೊಳ್ಳಿ. ಈ ರೀತಿ ಸೈಡ್ ಸೆಕ್ಷನ್ ನೋಡೋಣ ಯಾವ ರೀತಿ ಆಗತ್ತೆ ಅಂತೇಳಿ. ಓಕೆ, ಇಷ್ಟು ಇಟ್ಕೊತೀನಿ ನಾನು. ಒಂದು ಸ್ವಲ್ಪ ಸೈಡ್ ಸರ್ಚ್ ಇಟ್ಕೊಂಡಿನಿ. ಅದು ಏನಾಗಿತ್ತು, ಒಂದು ಸ್ವಲ್ಪ ಎಡಗಡೆ ಸೈಡ್ ಇತ್ತು, ಒಂದು ಬಲಗಡೆ ಸೈಡ್ ಸರ್ಚ್ ಇಟ್ಕೊಂಡಿನಿ ಒಂದು ಸ್ವಲ್ಪ ನಾನು. ಈಗ ಆಯಿತು, ಕರೆಕ್ಟ್ ಆಯಿತು. ಇದೇನು ಕರೆಕ್ಟ್ ಆಯಿತು. ಆನಂತರ ನಮ್ಮ ಲೋಗೋ ಯಾವುದು ಇಲ್ಲಿ ಲಾಸ್ಟ್ನೇ ನಂತರ ಎಷ್ಟನೇದು 4ನೇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಇಮೇಜ್ ಐತೆ, ಇಲ್ಲೊಂದು ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಓಕೆ, ಅದ್ರ ಸಿಂಬಲ್ ತೋರಿಸ್ತು ಲೋಗೋ ಅನ್ನೋದು ಗೊತ್ತಾಯಿತು. ಜನರಲ್ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ತಗೊಂಡು ನೋಡೋಣ. ಅದು ಅನ್ನೋದು ಗೊತ್ತಾಯಿತು, ಲೋಗೋ ಅನ್ನೋದು ಗೊತ್ತಾಯಿತು. ಇನ್ನು ಲೋಗೋ ಚೇಂಜ್ ಮಾಡೋಣ. ನಮ್ಮ ಲೋಗೋ ಇಟ್ಕೋಣ. ಇಲ್ಲಿ ನೋಡ್ಕೊ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೋಣ. ಆನಂತರ ಇಲ್ಲಿ ಬಲಗಡೆ ಸೈಡ್ ಇಮೇಜ್ ಐತೆ, ಎರಡನೇದು ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಮೇಜಸ್ ತಳಗಡೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಬಾಕ್ಸ್ಗಳು ಅವು ಬಂದು. ಆನಂತರ ಪಿಂಕ್ ಇಮೇಜ್ ಐತೆ, ಒಂದು ಬಾಕ್ಸ್ ಐತೆ ತರ್ತಾ ಇದೆ ನೋಡ್ಕೊಳ್ಳಿ. ಕಲರ್ ಬಾಕ್ಸ್ ತಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ರೀತಿ ಸ್ಟೋರೇಜ್ ಆನ್ ಆಯಿತು. ಮತ್ತು ಆನಂತರ ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಗಡೆ ಸೈಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೋಗೋ ಎಲ್ಲಿದಾವೆ ಅಲ್ಲಿ ಹೋಗಿ ತೊಗೋಬೋದು. ನಾನು ಪಿಕ್ಸಾರ್ಟ್ದಲ್ಲಿ ಲೋಗೋದಾವೆ, ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಲೋಗೋ ತೊಗೋತೀನಿ. ಯಾವ ತೊಗೊಳ್ಳೋಣ, ಇದೊಂದು ಲೋಗೋ ತೊಗೋತೀನಿ. ಒಂದು ಲೋಗೋ ತೊಗೊಂಡನಿ ಬಂದು ನೋಡ್ಕೊಳ್ಳಿ. ಲೋಗೋ ಸೆಲೆಕ್ಟ್ ಆಯಿತು. ಜಸ್ಟು ಸರಿಸಿ ತೋರಿಸ್ತೀನಿ ನಿಮ್ಗೆ. ಬಲಗಡೆ ಸೈಡ್ ಏನು ಮಾಡ್ಕೊಳ್ಳಿ, ಇದ್ರ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಗ್ತೈತಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಲೋಗೋ ಬಂದು ನಮ್ಮದು ಗೊತ್ತೈತಿ. ಲೋಗೋ ನಮ್ಮದು ಈ ಕಡೆ ಎಡಗಡೆ ಸೈಡ್ ಅಲ್ಲಿ ನಮ್ಮ ಬಾಜು ಕಿಡಿಸ್ತಾನೆ ಅಂದ್ರೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ಮೇಲ್ಗಡೆ ಸೈಡ್ ಇಟ್ಕೋಬೇಕಾದ್ರೆ ಈ ಬೋರ್ಡರ್ ಏನು ಕಾಣತ್ತೆ, ಬೋರ್ಡರ್ ಬಿಟ್ಟು ಮೇಲ್ಗಡೆ ಇಟ್ಕೋಬೇಕು. ತೋರಿಸ್ತೀನಿ ನೋಡ್ಕೊಳ್ಳಿ. ಫಸ್ಟ್ನೇ ಟಿಕ್ ಮಾರ್ಕ್ ಕೆಳಗಿನ ಅಡಿಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇ ಬಲಗಡೆ ಸೈಡ್ ತೋರಿಸ್ತೀನಿ. ಫಸ್ಟ್ನೇ ಟಿಕ್ ಮಾರ್ಕ್ ಮೇಲಿನ ತಳಗಿನ ಅಡಿಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸರ್ಚ್ ಆಗಿ ಇಟ್ಕೋಬೋದು. ನೋಡ್ಕೊಳ್ಳಿ, ಈ ರೀತಿ ಸರ್ಚ್ ಆಗಿ ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ಆನಂತರ ಒಂದು ಸ್ವಲ್ಪ ಮ್ಯಾಲೆ ಎತ್ಕೊಳ್ಳಿ. ಆನಂತರ ನಡುವಿನ ಇನ್ನು ಲಾಂಗ್ ಸರದಾದ ಇನ್ನು ನಡುವಿನ ಯಾವ ಟಿಕ್ ಮಾರ್ಕ್ ಎಂದಲ್ಲ, ನಡುವಿನ ಯಾವ ಟಿಕ್ ಮಾರ್ಕು ಎಂದಲ್ಲ ಪ್ಲೀಸ್ ನಡುವಿನ ಯಾವ ಟಿಕ್ ಮಾರ್ಕ್ ಅನ್ನತ್ತೀನಿ. ಬಲಗಡೆ ಸೈಡ್ ನಡುವಿನ ಒಂದು ಟಿಕ್ ಮಾರ್ಕ್ ಐತಿಲ್ಲ ಜನರಲ್ ಒಳಗೂ, ಆ ಟಿಕ್ ಮಾರ್ಕ್ ಮೇಲಿನ ಎರಡು ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸರ್ದಾರ್ಸ್ಕೋಬೇಕಾಗ್ತದೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ತೋರ್ಸಾತೀನಿ ಈ ರೀತಿ ನೋಡ್ಕೊಳ್ಳಿ. ಮತ್ತು ಹತ್ರ ನಡುವಿನ ಟಿಕ್ ಮಾರ್ಕ್ ನಡುವಿಂದ ಟಿಕ್ ಮಾರ್ಕ್ ಕೆಳಗಿನ ಎರಡು ಕಿರಿಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಚಿಕ್ಕದು ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಲೋಗೋ ಚಿಕ್ಕದು ಮಾಡ್ಕೊಳ್ಳಿ. ಇಷ್ಟು ಇಟ್ಕೊಂಡ್ರೆ ಇಲ್ಲಿ ಬೋರ್ಡರ್ ಬಿಟ್ಟು ಇಷ್ಟು ದೂರ ಇಟ್ಕೊಂಡ್ರೆ ಏನಾಕೈತಿ, ಇನ್ನೊಂದು ಸ್ವಲ್ಪ ಸರ್ಸೋಣ. ಓಕೆ, ಇಲ್ಲಿ ನೋಡ್ಕೊಳ್ಳಿ ಲೋಗೋ ಇಟ್ಟಿನ ಎರಗಡೆ ಸರ್ ತರ ಮೇಲೆ ಲೋಗೋ ಇಟ್ಟಿನಿ. ಇಷ್ಟು ದೂರ ಇಟ್ಕೊಂಡ್ರೆ ಇಲ್ಲಿ ಕೈ ಐತಿಲ್ಲ, ಇಲ್ಲಿ ಫೋಟೋ ಕೊಂಡಿವಿ, ಕೈ ತೆಗೆ ಬಂದು ಲೋಗೋ ಕುಂದಿರ್ತೈತೆ ನಮ್ಮದು. ಇಷ್ಟು ದೂರ ಕೌಂಟ್ ಆಕೈತೆ ಅದು ಬಂದು ಒಳಗಡೆ. ನಿಮ್ಮದು ತಳಗಡೆ ಇಟ್ಕೋಬೇಕಾದ್ರೆ ತಳಗಡೆ ಇಟ್ಕೋಬೇಕು, ಗೊತ್ತಾಯ್ತಲ್ಲ. ಪೂರ ತಳಗಡೆ ಇಟ್ಕೊಂಡ್ರು ಇಲ್ಲಿ ಬಾರ್ಸ್ ಐತಿ ನೋಡಿ, ಬಾರ್ಸ್ ತೆಗೆ ಇಟ್ಕೊಂಡ್ರೆ ಏನಾಕೈತಿ ನಮ್ಮದು ಕರೆಕ್ಟ್ ಬಂದಲ್ಲಿ ಅಲ್ಲಿ ನಮ್ಮ ಬೋರ್ಡರ್ ಒಳಗೆ ಕುಂದಿರ್ತೈತಿ. ಬೋರ್ಡರ್ ಒಳಗೆ ಇಟ್ಕೊಂಡ್ರೆ ನಾವು ಕರೆಕ್ಟಾಗಿ ಅದು ಎಲ್ಲಿ ಹೋಗಿ ಕುಂದಿರ್ತೈತಿ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅಲ್ಲಿ ಲೋಗೋ ಮೇಲ್ಗಡೆ ಇಟ್ಕೋದಾರೆ ಅಲ್ಲಿ ಇಟ್ಕೊಳ್ಳಿ, ತಳಗಡೆ ಇಟ್ಕೋದಾರೆ ಪೂರ ತಳಗಡೆ ಇಲ್ಲಿ ತೋರಿಸಿ ನೋಡ್ಕೊಳ್ಳಿ. ತರ ಮೇಲೆ ಒಂದೇ ಟಿಕ್ ಮಾಡಿ ಕೆಳಗಿನ ಅಡಿಗೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ.
ಇಷ್ಟು ದೂರ ಈ ಬಾರ್ಸ್ ಅನ್ನೋದು ಇನ್ನೊಂದು ಸ್ವಲ್ಪ ತಳ ಸರ್ಸಿ ಹೋಗಕೈತಿ. ಇಲ್ಲಾರ ಒಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ರೀತಿ ಇಲ್ಲೇನು ಪ್ಲೇಯರ್ ಬರ್ತಲ್ಲ ಬಾರ್ಸ್ ಅನ್ನೋದು ದೂರ ಐತೆ. ಅದ್ರ ತಗಡೆ ನಮ್ಮ ಲೋಗೋ ಇಟ್ಕೊಂಡು ನಡೀತಿ ತೋರಿಸ್ತೇನೆ ನೋಡ್ಕೊಳ್ಳಿ. ಇಲ್ಲಿ ಅವ್ನು ಡೌನ್ಲೋಡ್ ಮಾಡ್ಕೊಂಡಲ್ಲೇ ಇಲ್ಲಾರ ನಮ್ಮದು ಲೋಗೋ ಕರೆಕ್ಟಾಗಿ ಎಲ್ಲೇ ಸರ್ಚ್ ಇಟ್ಕೊಳ್ಳಿ. ಬಲಗಡೆ ಸೈಡ್ ತೋರ್ಸತ್ತೆ ನೋಡ್ಕೊಳ್ಳಿ. ಬಲಗಡೆ ಸೈಡು ಇಲ್ಲಿ ಐತ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ನೋಡಿ ಸೆಂಟ್ರ್ ಇಟ್ಕೊಳ್ಳಿ. ಅದು ಇನ್ನೊಂದು ಸ್ವಲ್ಪ ಮ್ಯಾಲಿನ ಟಿಕ್ ಮಾರ್ಕೆ ಇದು ಅಟ್ಟು ಸರಿಸರು ಇಲ್ಲಿ ಹೋಗೋದು ಕರೆಕ್ಟಾಗಿ ನಮ್ಮ ನೋಡಿ ಸೆಂಟ್ರು. ಅವಾಗ ಏನು ಮಾಡಬೇಕು, ಇದು ಜಕ್ಕೊಂಬಣ್ಣಿ ಆನಂತರ ಬಲಗಡೆ ಸೈಡ್ ಒಂದೇ ಟಿಕ್ ಮಾರ್ಕ್ ಕೆಳಗಿನ ಅಡಿಗೆರಿಗೆ ಮೇಲೆ ಕ್ಲಿಕ್ ಮಾಡಿ ಒಂದೇ ಅನ್ನೋದು ಈ ಕಡೆ ಜಕ್ಕೊಂಬಣ್ಣಿ ಕರೆಕ್ಟಾಗಿ ಆನಂತರ ಕರೆಕ್ಟ್ ಬಂತು. ಆನಂತರ ನಡುವಿನ ಟಿಕ್ ಮಾರ್ಕ್ ಮ್ಯಾಲಿನ ಅಡಿಗೆರಿಗೆ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ. ಆನಂತರ ತಾಳೆ ಸರ್ಸೋಣ. ಇಟ್ಕೊಂಡಿನಿ ಕರೆಕ್ಟಾಗಿ ಇಟ್ಟು ದೂರ ಇಟ್ಕೋಬೇಕು. ಇಟ್ಟು ದೂರ ಇಟ್ಕೊಂಡ್ರೆ ತಳಗಡೆ ಲೋಗೋ ಅನ್ನೋದು ಇಟ್ಟು ದೂರ ಇಟ್ಕೊಂಡಾಗ ಅಲ್ಲಿ ಬಂದು ಕೌಂಟ್ ಆಕೈತೆ ಫ್ರೆಂಡ್ಸ್. ಇನ್ನೂ ಒಂದು ನಾನು ಲೋಗೋ ಕ್ಲಾರಿಟಿ ಕಾಣುವುದು. ಅವಾಗ ಏನು ಮಾಡ್ಕೋಬೇಕು, ಈ ಜನರಲ್ ಮ್ಯಾಪ್ ಫಸ್ಟ್ನೇ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ಕೊಂಡು ಇಲ್ಲಿ ಒಂದು ಆಪ್ಷನ್ ತೋರ್ಸತ್ತಾನೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಇಲ್ಲಿ ತೋರ್ಸತ್ತಾನೆ ಆಪ್ಷನ್ಗಳು ಅನ್ನೋದು ನೋಡಿ. ಇಲ್ಲಿ ಒಂದು ಆಪ್ಷನ್ ಅದು ಕ್ಲಿಕ್ ಇರ್ತೈತಿ. ಅಲ್ಲಿ ಫೈಲ್ಸ್ ಒಂದೇದು ಇಟ್ಕೊಳ್ಳಿ. ಕರೆಕ್ಟಾಗಿ ಲೋಗೋ ಅನ್ನೋದು ನಮಗೆ ಇದಕ್ಕೆ ಕಾಣ್ತೈತೆ ಫ್ರೆಂಡ್ಸ್. ಗೊತ್ತಾಯ್ತು ನಿಮ್ಗೆ ಅರ್ಥ ಆದಂಗೆ ಆಯಿತು. ನಾವೇನು ಮಾಡ್ಕೋಬೇಕು, ಇನ್ನು ಬಾರ್ಸ್ ಇಲ್ಲೈತಿ. ಬಾರ್ಸ್ ಇಲ್ಲೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. BARS ಬಾರ್ಸ್ ಅನ್ನೋದೈತಿ ತೋರ್ಸತ್ತಾನೆ. ಎರಡು ಸೈಡ್ ನೋಡ್ಕೊಂಡು ತೋರ್ಸತ್ತಾನೆ ಆ ಎಫೆಕ್ಟ್ ಒಳಗೆ. ಈ ಬಾರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಡುವಿನ ಟಿಕ್ ಮಾರ್ಕ್ ತಳಗಿನ ಪ್ಲೀಸ್ ನಡುವಿನ ಟಿಕ್ ಮಾರ್ಕ್ ಮೇಲಿನ ಅಡಿಗೆರಿಗದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಳ ಸರ್ಸೋಬೇಕಾಗೈತಿ. ಬಾರ್ಸ್ ತಳ ಸರ್ಸಾತ ನೋಡ್ಕೊಳ್ಳಿ. ಓಕೆ ಇಟ್ಕೊಂಡೆ ನಾನು ಕರೆಕ್ಟಾಗಿ ಬಂದು ಲೋಗೋ ಮೇಲೆ ಪ್ಲೀಸ್ ಬಾರ್ಸ್ ತಳಗಡೆ ಆಕೈತಿ. ಅದ್ರ ಮೇಲ್ಗಡೆ ಲೋಗೋ ಆಕೈತಿ. ಕರೆಕ್ಟಾಗಿ ಅಡ್ಜಸ್ಟ್ ಆಕೈತಿ. ಇಟ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಂಡು ನೀವು ಕರೆಕ್ಟಾಗಿ ಎಡಿಟ್ ಆಯ್ತು. ಇನ್ನೇನಿಲ್ಲ, ಜಸ್ಟ್ ನಾನು ಏನು ಮಾಡ್ತೀನಿ, ಜಸ್ಟ್ ಇನ್ನೂ ಒಂದು ಏನೋ ಐತಿ ಫ್ರೆಂಡ್ಸ್ ತಿಳಿಸ್ತೀನಿ. ಇನ್ನೊಬ್ಬ ಬಲೂನ್ ಅನ್ನೋದು ಈ ಉಬ್ಬುಗಳು ಉಂಟಲ್ಲ ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ಸ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ತಳಗಡೆ ಅಂದರೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಎರಡು ಸೈಡ್ ನೋಡ್ಕೊಳ್ಳಿ. ತಳಗಡೆ ಅಂದರೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡೀನಿ. ಬಲೂನ್ ಐತೆ ಇಲ್ಲಿ ಬಲೂನ್ ಐತೆ ಬರ್ದಾರು. ಆ ಮೇಲ್ಗಡೆ ನಡುವಿನ ಟಿಕ್ ಮಾರ್ಕೆ ಏನು ಐತಿಲ್ಲ, ನಡುವಿನ ಟಿಕ್ ಮಾರ್ಕೆ ಮ್ಯಾಲಿನ ಅಡಿಗೆ ಇರ್ಗಿದಾವೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಗಡೆ ಸೈಡ್ ಸಾರಿಸ್ಕೊಳ್ಳಿ. ಇಲ್ಲಾರ ಯಾವುದೋ ಇದು ಸರಿಲಿಲ್ಲ ಅಂದ್ರೆ ಇದೆಲ್ಲ ಸರಿಸಿ ಐತೆ. ಬಟ್ ಸರಿ ಆಗ್ತದೆ. ಎಫೆಕ್ಟ್ ಒಳಗೆ ಹೋಗಿ ಏನೇನು ಮಾಡಬೇಕು ಇನ್ನೂ ಸರ್ದಿಲ್ಲ. ಇಲ್ಲಿ ಏನು ಮಾಡ್ಕೊಳ್ಳೋಣ ಫ್ರೆಂಡ್ಸ, ವಾಪಸ್ ಬಂದು ಇಲ್ಲಿ ಎಫೆಕ್ಟ್ ಬ್ಲರ್ನ್ ಎಫೆಕ್ಟ್ ಅಂತೇಳಿ ಆಪ್ಷನ್ ಐತೆ ನೋಡ್ಕೊಳ್ಳಿ. ಇಲ್ಲಿ ಬ್ಲರ್ನ್ ಎಫೆಕ್ಟ್ ಹೋಗಿ ಒಂದು ಟಿಕ್ ಮಾರ್ಕ್ ತಗೊಂಡು ನೋಡಿ ಉಬ್ಬು ಒಂದು ಹೋಗ್ಕವು ಹೋದ್ಕೊಂಡು ಇಲ್ಲಿ ನಡುವಿನ ಟಿಕ್ ಮಾರ್ಕ್ ಈ ಮ್ಯಾಲಿನ ಅಡಿಗಿರ್ಗಿದಾವಲ್ಲ ಅದ್ರ ಮ್ಯಾಗ ಹೋಗಿ ನಾವೇನು ಮಾಡ್ಕೋಬೇಕು, ಈಗ ಸರ್ದಾರಕೈತೆ ನೋಡಿ ಫ್ರೆಂಡ್ಸ. ಬಲೂನ್ ಅನ್ನೋದು ಕರೆಕ್ಟಾಗಿ ಹೊಂಟಾವು. ಗೊತ್ತಾಯ್ತು ಫ್ರೆಂಡ್ಸ. ನೋಡ್ಕೊಳ್ಳಿ. ಈ ಕಡೆ ಸರ್ಸಂದ್ರೆ ಈ ಕಡೆ ಸೇರ್ತಾವೆ, ಈ ಕಡೆ ಸರ್ಸಂದ್ರೆ ಈ ಕಡೆ ಸೇರ್ತಾವೆ. ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಎಕಡೆ ಸೇರಿಸಿ ಇಟ್ಕೊಳ್ತಾರೆ ಅದ್ರೊಳಗೆ ಹೋಗಿ ಉಬ್ಬು ಎಫೆಕ್ಟ್ ಒಳಗೆ ಹೋಗಿ ನಾವು ಸರ್ಸಾಕೋರ ಸಿರಲಿಲ್ಲ. ಯಾಕಂದ್ರೆ ಇಲ್ಲಿ ಬ್ಲರ್ನ್ ಎಫೆಕ್ಟ್ ಒಳಗೆ ಹೋಗಿ ಅಂದರೆ ಅದ್ರ ಮೇನ್ ಈಗ ನಾನು ಓನರ್ ಇರ್ತಾನೋ ನಿಮ್ಮ ಓನರ್ ಇರ್ತಾನೋ ಹಿಂಗೆ ಓನರ್ ಬರ್ತಲ್ಲ ಆ ರೀತಿ ಇದು. ಯಾಕಂದರೆ ಸಾವುಕಾರ ಇದ್ದಂಗೆ ಅಂದರೆ ಒಟ್ಟು ಈ ಲೈಟಿಂಗ್ ಎಫೆಕ್ಟ್ ಗುಳಿ ಎಫೆಕ್ಟ್ ಎಲ್ಲಕ್ಕೂ ಇದು ಮೇನ್ ಸಾವುಕಾರ ಇದ್ದಂಗೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ಇದನ್ನು ತೆಗ್ರೆ ಎಲ್ಲ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ಸ. ಬ್ಲರ್ನ್ ಎಫೆಕ್ಟ್ ತೆಗ್ರೆ ಜನರಲ್ ಹೋಗಿ ತೆಗ್ರೆ ಅಷ್ಟು ಸೈಲೆಂಟ್ ಆಗಿಬಿಡುತ್ತೆ. ಒಂದು ಟಿಕ್ ಮಾರ್ಕ್ ಇಲ್ಲ ಏನೂ ಇಲ್ಲ. ಆ ರೀತಿ ಆಕೈತೆ ಫ್ರೆಂಡ್ಸ. ಥ್ಯಾಂಕ್ ಯು ಫ್ರೆಂಡ್ಸ್. ಅಟು ಲಾಂಗ್ ಫ್ರೆಂಡ್ಸ. ಮುಂದೆ ಸಿಗುತ್ತೆ ಅಂತ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ. ಬಾಳಿ ಬ್ಯಾಕ್ ಬರ್ತೀನಿ ನಾನು. ಬ್ಯಾಕ್ ಬಂದು ಬಲಗಡೆ ಸೈಡ್ ತಾರೆ ಮೇಲೆ ಮೂಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎರಡು ಮರಿ ಕೆಳಗೆ ಮುತ್ತೆ ಐತೆ ನೋಡ್ಕೊಳ್ಳಿ. ಪೆನ್ಸಿಲ್ ಹಾಕಿ ಬಜಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಅನ್ನೋದು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಏನು ಸೆಟ್ಟಿಂಗ್ಸ್ ತೆಪ್ಪಿಸಿದ್ರೆ ಡೌನ್ಲೋಡ್ ಆಗೋ ಚಾನ್ಸಸ್ ಇರೋಂಗಿಲ್ಲ. ಮತ್ತು ಸರಿನೂ ವರ್ಕೌಟ್ ಆಗಂಗಿಲ್ಲ ಯಾವುದು. ಇಲ್ಲಿ ಏನು ಮಾಡಬೇಕು, 1080 ವೇಡ್ತಾ ವಿಡಿಯೋ ಹೇಳ್ತೈತೆ 1080 ನಡು ಸೆಂಟ್ರ್ ಕಾಣಾಯ್ತು ನೋಡ್ಕೊಳ್ಳಿ. ಅದನ್ನೇನು ಮಾಡ್ಬೇಕು, ನಡು ಸೆಂಟ್ರಿ 1080 ನಿಮ್ಮದು ಬೇರೆ ಇತ್ತಂದ್ರೆ ಅಲ್ಲಿ 1080 ಬರ್ಕೊಳ್ಳಿ ಪ್ಲೀಸ್. 1080 ಬರ್ಕೊಳ್ಳಿ. ಅದ್ರ ತಳಗಿನ ನಿಮ್ಮದು ಬೇರೆದು ಏನಾರು ಇತ್ತು 1920 ಇತ್ತು ಅಂದ್ರೆ ಅಲ್ಲಿ ಏನು ಮಾಡ್ಕೊಳ್ಳಿ 1350 ಮಾಡ್ಕೊಳ್ಳಿ. ಇದು 4.5 ಸೈಜು. ನಾ ಏನು ಎಡಿಟ್ ಮಾಡ್ತಿಲ್ಲ ಆ ಸೈಜ್ ಇದು. ನಿಮ್ಮದು ಎಲ್ಲ ಥರ ಅಂತ ಸೈಜ್ ಗೊತ್ತಾಗ್ಬೇಕಾದ್ರೆ ನಾನು ಇದು ವಿಡಿಯೋ ನೋಡೋ ಎಂಡ್ ಸ್ಕ್ರೀನ್ ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ಕಿಸಿಂದ ಎಲ್ಲ ಥರ ಅಂತ ಸೈಜ್ ಅನ್ನೋದು ತಿಳ್ಕೊಳ್ಳಿ ಫ್ರೆಂಡ್ಸ್. ಗೊತ್ತಾಯ್ತು ನಿಮ್ಗೆ ಅರ್ಥ ಆಗೈತೆ ಫ್ರೆಂಡ್ಸ್. ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಡೌನ್ಲೋಡ್ ಮಾಡೋದು 2 ಬಾಕ್ಸ್ ಪ್ರಿವ್ಯೂ ಅಂತೇಳಿ ಒಂದು ಬಾಕ್ಸ್ ಇದೆ. ಎಕ್ಸ್ಪೋರ್ಟ್ ಪ್ರಿವ್ಯೂ ಅಂತೇಳಿ ಒಂದೈತಿ, ಎಕ್ಸ್ಪೋರ್ಟ್ ಅಂತೇಳಿ ಒಂದೈತಿ. ಎಕ್ಸ್ಪೋರ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ 15 ಸೆಕೆಂಡ್ ಐತಿ. ನಿಮ್ದು ಎಷ್ಟೇ ದೊಡ್ಡ ಸಾಂಗ್ 15 ಸೆಕೆಂಡ್ ಐತೆ ಡೌನ್ಲೋಡ್ ಆಕೈತಿ. ಎಕ್ಸ್ಪೋರ್ಟ್ ಆಗಿರ್ತೈತಿ. ಈ ಫಸ್ಟ್ನೇ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಎಷ್ಟೇ ದೊಡ್ಡ ಸಾಂಗ್ ಅಷ್ಟು ಕ್ಲಾರಿಟಿಯಾಗಿ ಎಕ್ಸ್ಪೋರ್ಟ್ ಆಗಿರ್ತೈತೆ ಫ್ರೆಂಡ್ಸ್. ಗೊತ್ತಾಯ್ತು ಎಕ್ಸ್ಪೋರ್ಟ್ ಆಕೈತೆ ಅಂದ್ಕೊಳ್ಳಿ. ಈ ಎಕ್ಸ್ಪೋರ್ಟ್ ಕುಗ್ದು ದಾಡ್ ನಾವು ಸಾಂಗ್ ಅರ್ಧೋಟ್ಕಿದ್ರು ಹೊಳ್ಳಿ ಪ್ಲೇ ಆಕೈತಿ. ಪ್ಲೇ ಅದಕ್ಕೂ ನಮ್ಗೆ ಅರ್ಧೋಟ್ಕನ ಮುಗಿತೈತೆ ಅದು. ಗೊತ್ತೈತಿ ಫ್ರೆಂಡ್ಸ್. ಇನ್ನು ಅರ್ಧ ಡೌನ್ಲೋಡ್ ಆಗಿರೋದು ಅರ್ಧೋಟ್ಕೆ ಮುಗಿತೈತಿ. ಅದು ಪೂರ್ಣ ಈಗ ಮುಗಿತು ನಂದಿನ ಇಲ್ಲಿ 34% ಐತಿ ಮುಗಿತು ನಂದ. ಈಗ ಅಟ್ಟಕ್ಕೂ ಪೂರ್ಣ ಆತು ಇಲ್ಲೋ ಅಂತೇಳಿ ನಿಮ್ಗೆ ಕನ್ಫರ್ಮ್ ಇರ್ತೈತೆ. ಅದನ್ನ ಕನ್ಫರ್ಮ್ ತೆಗೆದುಬಿಡಿ. ಖಂಡಿತವಾಗಿ ಅಟ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿರ್ತೈತೆ. ಅದೇನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಈಗ ಡೌನ್ಲೋಡ್ ಆದಂಗೆ ಆಯ್ತು ಫ್ರೆಂಡ್ಸ್. ನಿಮ್ಗೆ ಡೆಮೋ ತೋರಿಸೋದ್ರೆ ಈ ಟ್ಯಾಂಪ್ಲೆಟ್ಸ್ ಅನ್ನೋದು ನಾನು ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನಾಗ ಇರ್ತೈತೆ ಫ್ರೆಂಡ್ಸ್. ಐಪ್ಲರ್ ಟ್ಯಾಂಪ್ಲೆಟ್ ಅಂತ ಕೊಟ್ಟಿರ್ತೀನಿ ಆಯ್ತಲ್ಲ ಫ್ರೆಂಡ್ಸ್. ಆ ಟ್ಯಾಂಪ್ಲೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ ನೀವು ಐಪ್ಲರ್ಗೆ ಹಾಕೊಳ್ಳಿ. ನಿಮ್ಗೆ ಅಲ್ಲಿ ಸಿಗಲಿಲ್ಲ ಅಂದ್ರೆ ಅದು ಓಪನ್ ಆಗಲಿಲ್ಲ ಅಂದ್ರೆ ಒಬ್ಬೊಬ್ಬರ್ತಾಗ ಓಪನ್ ಆಗೋದಿಲ್ಲ. ಅದನ್ನು ಹೇಳ್ಕೊಡ್ತೀನಿ. ನಾನು ಟೆಲಿಗ್ರಾಮ್ ಚಾನಲ್ಗೆ ಹೋಗ್ಬೇಕಾಗೈತೆ. ಅಲ್ಲಿ ನಾಳೆಗೆ ವಿಡಿಯೋ ಅಪ್ಲೋಡ್ ಆದ್ರೂ ನಾನು ನಾಳೆಗೆ ಇರ್ತೈತೆ ವಿಡಿಯೋ ಹೋಗಿ ತೊಗೊಳ್ಳಿ. ಆ ವಿಡಿಯೋ ಅಪ್ಲೋಡ್ ಆದ್ರೂ ಇರ್ತೈತೆ ಫ್ರೆಂಡ್ಸ್. ಹಂಗೆ ಸಿಗಂಗಿಲ್ಲ.
ವಿಡಿಯೋ ಯಾವತ್ತು ಅಪ್ಲೋಡ್ ಆಗ್ತಿತ್ತು ಅವತ್ತು ನಾನು ಕೊಟ್ಟಿರ್ತೀನಿ ಅಲ್ಲಿ ತೊಗೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ಇದು ಎಕ್ಸ್ಪೋರ್ಟ್ ಐವತ್ತು ನಮಗೇನು ಡೌನ್ಲೋಡ್ ಮಾಡಿ ಚಿಹ್ನೆ ಪಾಣಿ ತೋರಿಸಂಗಿಲ್ಲ ಅವಿ ಪ್ಲೇಯರ್ ಅನ್ನೋದು. ಅಲ್ಲಿ ಬೇರೆ ಅಪ್ಲಿಕೇಶನ್ ಐತೆ ತೋರಿಸಂಗಿಲ್ಲ. ಅದಾದ ಮೇಲೆ ನಾವು ಹೊಳಿ ಗ್ಯಾಲರಿ ಬರೋಣ. ಗ್ಯಾಲರಿ ಬಂದು ವಾಪಸ್ ಇಲ್ಲಿ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಎಡಿಟ್ ಮಾಡಿದ್ದು ಇದು ಮೊದಲು ಹೆಂಗೈತಿ ಈ ರೀತಿ ಐತಿ. ನಮಗೆ ಚಂದ ಅನ್ಸಂಗಿಲ್ಲ ಇದು ವಿಡಿಯೋಸ್ ಅನ್ನೋದು. ನಾವು ಕ್ರಿಯೇಟ್ ಮಾಡಿದ್ದು ಇದು ಬರೀ ಡೆಮೋ ನೋಡ್ಬಿಟ್ಟು ಚಂದ ಅನಿಸ್ಬೇಕು ಆ ರೀತಿ ಎಡಿಟ್ ಮಾಡ್ಕೊಂಡು ಫ್ರೆಂಡ್ಸ್. ನಾನು ಗೊತ್ತೈತಿಲ್ಲ ಎಲ್ಲಿ ಫೋಟೋ ದೊಡ್ಡದು ಬಂದೈತೆ ಸಾಂಗ್ ಬಂದೈತೆ ಏನೂ ಬಂದಿಲ್ಲ ಫ್ರೆಂಡ್ಸ್. ಲೋಗೋ ಅಷ್ಟೇ ಮಾತ್ರ ನಮಗೆ ಫೇಲ್ ಆಗೈತಿ, ಲೋಗೋ ಇಲ್ಲ. ಗೊತ್ತಾಯ್ತಿಲ್ಲ, ಲೋಗೋ ಸರಿಸಿದ್ದೀನಿ ಅದಕ್ಕೋಸ್ಕರ ತಳಗೆ ಹೋಗೈತೆ ದಾಟಿ. ಅದು ನಿಮ್ಗೆ ಬೇಕಾದರೆ ಇನ್ನೊಮ್ಮೆ ಸರಿಸಿ ತೋರಿಸ್ತೀನಿ. ಈ ಸಾಂಗ್ ಪ್ಲೇ ಮಾಡ್ಕೊಳ್ಳಿ. ಆನಂತರ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 2 ಸಲ ಬಾರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಡುವಿನ ಟಿಕ್ ಮಾಡ್ಕೊ ಮೇಲೆ ನಡ್ಗಿರಿ ಬಾರ್ಸ್ ಅನ್ನೋದು ಇಟ್ಕೊಳ್ಳಿ. ಈ ಲೋಗೋ ಸರ್ತಾನ ಇಟ್ಕೊತೀನಿ ನಾನು. ಲೋಗೋ ಸರ್ತಾನ ಇಟ್ಕೊಂಡ್ರೆ ಅದು ಎಲ್ಲಿ ಬಂದು ಕುಂತೈತೆ ನೋಡೋಣ ಫ್ರೆಂಡ್ಸ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅದು ಫಸ್ಟ್ ಇರ್ತಿತ್ತು ಅಲ್ಲಿರಲಿ. ಇಲ್ಲ ಲೋಗೋ ಸರ್ತಾ ಇಟ್ಕೊತೀನಿ, ಅದು ಬಂದು ಇಲ್ಲಿ ಕುಂದ್ರೈತೆ ನೋಡೋಣ. ಅದ್ರ ಮೇಲೆ ನಿಮ್ಮ ಡಿಫ್ರೆನ್ಸ್ ಮೇಲೆ ನಿಮ್ಗೆ ತಿಳ್ತೈತಿ. ಡೌನ್ಲೋಡ್ ಬಂದು ನಾನು ಎಕ್ಸ್ಪೋರ್ಟ್ ಬಂದು ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಕಡಿಮೆ ಇಟ್ಕೊತೀನಿ. ಇದು ಇಟ್ಕೊಂಡು ಒಂದು 5 ಸೆಕೆಂಡ್ ಇಟ್ಕೊಂಡು 6 ಸೆಕೆಂಡ್ ಇಟ್ಕೊಂಡು ಓಕೆ ಕೊಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ದೌಡ್ ಜಲ್ದಿ ಡೌನ್ಲೋಡ್ ಆಗಲಿತ್ತು. ಹೊರಯಾಕತ್ತೀನಿ ನಿನ್ನ ಚಿಂತೆ ಮಾಡ್ಕೋತ, ಗಿಂದೊಳಗೆ ಸಾಯಾಕತ್ತೀನಿ ನಿನ್ನ ಚಿಂತೆ ಮಾಡ್ಕೋತ. ಓಕೆ ಗುರು, ಎಕ್ಸ್ಪೋರ್ಟ್ ಆಯಿತು. ಎಕ್ಸ್ಪೋರ್ಟ್ ಆದ್ರೆ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಏನೂ ಇಲ್ಲ. ಡೈರೆಕ್ಟ್ ನಾವು ಹೊಳೆ ಗ್ಯಾಲರಿಗೆ ಹೋಗೋಣ. ಗ್ಯಾಲರಿಗೆ ಹೋಗಿ ಒಳ್ಳೆ ಎಕ್ಸ್ಪೋರ್ಟ್ ಆಗಿ ಬಂದಂಥ ವಿಡಿಯೋಸ್ ಐತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಾರ್ಸ್ ಅನ್ನೋದು ಬಂತು ಈ ಸರ್ಲೆ. ಗೊತ್ತೈತ್ಲ, ಬಾರ್ಸ್ ಅನ್ನೋದು ಬಂತು. ನಮ್ಮ ಲೋಗೋ ಕೆಳಗಡೆ ಆಯ್ತು, ಬಾರ್ಸ್ ಮೇಲ್ಗಡೆ ಆಯ್ತು. ಇನ್ನೊಂದು ಸ್ವಲ್ಪ ಬಾರ್ಸ್ ಮೇಲ್ಗಡೆ ಹಾಕೊಂಡು ನಾನೆಲ್ಲ ಕರೆಕ್ಟ್ ಇಟ್ಟು ಕಳಿಸಿರ್ತೀನಿ. ಟೆಂಪ್ಲೇಟ್ ಅನ್ನೋದು ಕೊಟ್ಟಿರ್ತೀನಿ ನಿಮಗೆ. ಕರೆಕ್ಟ್ ಇಟ್ಟು ನಿಮಗೆಲ್ಲ ಟೆಂಪ್ಲೇಟ್ ಕೊಡ್ತೀನಿ. ಅದೇನು ಚಿಂತೆ ಮಾಡ್ಕೊಬಿಡಿ. ಕರೆಕ್ಟಾಗಿ ನಮ್ಮ ಲೋಗೋ ಒಂದು ಸ್ವಲ್ಪ ತಲೆ ಸರಿಸಿ ಕರೆಕ್ಟಾಗಿ ಎಲ್ಲ ಇಟ್ಕೊಟ್ಟಿರ್ತೀನಿ. ಒಂದು ಸ್ವಲ್ಪ ಸರಿಸಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೆಲ್ಲ ಗೊತ್ತಾದಂಗೆ ಆಯಿತು, ಅರ್ಥದಂಗೆ ಆಯ್ತು ಫ್ರೆಂಡ್ಸ್. ಏನೇನು ಮಾಡ್ಕೊಳ್ಳೋ ಟೆಂಪ್ಲೇಟನ್ನು ಸಿಗ್ತೈತಿ. ಫೋಟೋಗಳು 2-3 ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆದಂಥ ಫೋಟೋಸ್ ತೊಗೊಳ್ಳಿ. ಹಾಗೆ ಅದು ನೋಡ್ಕೊತಾ ನಾನು ಟೆಲಿಗ್ರಾಮ್ ಚಾನಲ್ಗೆ ಬರ್ಬೇಕಾದ್ರೆ ನಾನು ಟೆಲಿಗ್ರಾಮಲ್ಲಿ ಯಾವ ರೀತಿ ಬರೋರು ಫ್ರೆಂಡ್ಸ್, ನೀವು ನೋಡುವಂಥ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಾಗ ಒಂದೇ ಲಿಂಕ್ ಐತಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬನ್ನಿ. ಒಂದೊಂದು ಸರಿ ಎರರ್ಲು ಐತೆ ತೋರಿಸ್ತಂದ್ರೆ ಆ ಕಾರಣದಿಂದ ನಿಮ್ಮ ಮೊಬೈಲ್ದಾಗ ಟೆಲಿಗ್ರಾಮ್ ಒಂದು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಂತರ ಯಾವ ರೀತಿ ಅಂದ್ರೆ ಈ ರೀತಿ ಓಪನ್ ಹಾಕೊಂಡು ಸರ್ಚ್ ಆಪ್ಷನ್ಸ್ ಮ್ಯಾಗ ಬಂದು ಇಲ್ಲಿ ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತಂಗಾಳಿ ಎಡಿಟಿಂಗ್ ಮಾಡಕ್ಕೆ ಹೋಗ್ಬಿಟ್ಟು ತಂಗಾಳಿ ಎಡಿಟ್ ಅನ್ನೋದು ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ. 8,000 ಸಬ್ಸ್ಕ್ರೈಬ್ದು ಒಂದು ಚಾನಲ್ ಸಿಗ್ತದೆ, ಬ್ಲ್ಯಾಕ್ ಕಲರ್ ತಂಗಾಳಿ ಎಡಿಟ್ ಇದೆ. ಫಸ್ಟಿಗೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ತಳಗಡೆ ಈ ರೀತಿ ಇರ್ತಾವೆಲ್ಲ ನಾವು ಬಿ ಕಟ್ ಮಾಡೋ ವೀಡಿಯೋಸ್ಗಳು ಅವನ್ನೆಲ್ಲ ಕಮ್ಮಿ ಸಕ್ಕತ್ತು ಹೋಗ್ತೀನಿ. ಎಲ್ಲ ನೋಡ್ಕೊಳ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಬಿಸ್ನೆಸ್ ಮಾಡಿ ಅದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿನ ಎಲ್ಲ ಅವಿಪ್ಲ ಟೆಂಪ್ಲೇಟ್ಸ್ ಇರ್ತಾವೆ, ಎಲ್ಲ ಇರ್ತಾವೆ. ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಇರ್ತಾವೆ. ಆ ವೀಡಿಯೋಸ್ಗಳೆಲ್ಲ ಇರ್ತಾವೆ. ಇದಿಲ್ಲ ನಂಗಿಲ್ಲ, ಎಲ್ಲ ಮೆಟೀರಿಯಲ್ಸ್ ಇರ್ತೈತಿ. ತೊಗೊಂಡು ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಹಾಗೆ ಇಲ್ಲಿ ಅವಿಪ್ಲರ್ ತೋರಿಸ್ತೀನಿ. ಎಲ್ಲ ಟೆಂಪ್ಲೇಟ್ಸ್ ಇಲ್ಲೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೇ 21ಕ್ಕೆ ಅವಿಪ್ಲರ್ ಆ್ಯಪ್ ಐತಿ, ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಫ್ರೆಂಡ್ಸ್. ಆನಂತರ ನಾವು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿಗ್ತೀನಿ ಫ್ರೆಂಡ್ಸ್. ಆಲ್ಸೋ